ಹಾಯ್ ಫ್ರೆಂಡ್ಸ್, ಇದು BS6 OBD2 ಗಾಡಿ. ಆಲ್ಮೋಸ್ಟ್ ಎಲ್ಲರೂ ಇದನ್ನ BS7 ಅಂತಾನೆ ಕರೀತಾರೆ. ಬಟ್ ಇದು BS6 ಅಂತಾನೆ ರಿಜಿಸ್ಟರ್ ಆಗಿ ಬರೋದು RC ಕಾರ್ಡ್ ಅಲ್ಲಿ. ಬಟ್ ಎಲ್ಲರೂ BS7 ಅಂತಾನೆ ಕರೆಯೋದು. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಡಿಸ್ಪ್ಲೇ ನೋಡಿ, ಪ್ರತಿಯೊಂದು ಲೈಟ್ ಎಲ್ಲಾ ಲೈಟು ಬ್ಲಿಂಕ್ ಆಗ್ತಾ ಐತೆ. ನಾನು KR ಹತ್ರ ಇದ್ದೆ, ನೈಟ್ ಒಂದು 8:30 9 ಗಂಟೆ ಇರ್ಬೋದು. ಸೊ ಈ ಪ್ರಾಬ್ಲಮ್ ಏನಕ್ಕೆ ಬಂತು ಅಂತಂದ್ರೆ, ನಾನು ಕೆಳಗಡೆ ಕಾಲ ಹತ್ರ ಲೈಟ್ ಬರೋಕ್ಕೆ ಕಾಣಿಸೋಕೆ ಅಂತೇಳಿ ಲೈಟ್ ಹಾಕೊಂಡಿದ್ದೆ ಗ್ರೀನ್ ಕಲರು. ಆ ಲೈಟ್ ಒಂದಕ್ಕೊಂದು ವೈರ್ ಶಾರ್ಟ್ ಆಗಿ ಪೀಸ್ ಸುಟ್ಟಾಗಿ ಆ ಫ್ಯೂಸ್ ಇಂದಾಗಿ ಇದು ಈ ಥರ ಲೈಟು ಬಂದು ಹೋಗ್ತಾ ಇತ್ತು. ಸೊ ನಾನು ಏನು ಮಾಡಿದೆ, ಅಲ್ಲೇ ಕೆಳಗಡೆ ಸ್ಪೇರ್ ಕೊಟ್ಟಿರ್ತಾರೆ, ಅದರಿಂದ ಒಂದು ಫ್ಯೂಸ್ನ ತಗೊಂಡು ಅದಕ್ಕೆ ವಾಪಸ್ ಫ್ಯೂಸ್ ಚೇಂಜ್ ಮಾಡಿದೆ. ಫ್ಯೂಸ್ ಚೇಂಜ್ ಮಾಡಿಬಿಟ್ಟು ಗಾಡಿನ ಆನ್ ಮಾಡೋದೆ. ತಿರ್ಗಾ ಆನ್ ಮಾಡಿದ್ರೆ ಸೇಮ್ ಟು ಸೇಮ್ ಅದೇ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾಯಿಲ್ಲ. ಫ್ಯೂಸ್ ಹೋಗಿತ್ತು, ಫ್ಯೂಸ್ ಹಾಕ್ದೆ, ಬಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ವಲ್ಲ, ಏನಾಗಿರ್ಬೋದು ಅಂತೇಳಿ ನಾನು ಪಾರ್ಕಿಂಗ್ ಲೈಟ್ ಆನ್ ಮಾಡಿದೆ, ಹೆಡ್ಲೈಟ್ ಆನ್ ಮಾಡಿದೆ. ನೋಡ್ರಿ, ಹೆಡ್ಲೈಟ್ ಆನ್ ಆಗೈತೆ, ಪಾರ್ಕಿಂಗ್ ಲೈಟ್ ವರ್ಕ್ ಆಗ್ತೈತೆ. ಸೊ ನನಗೆ ಈ ಪ್ರಾಬ್ಲಮ್ ಏನು ಅಂತಲೇ ಅರ್ಥ ಆಗಲಿಲ್ಲ. ನಾನು ಇಮಿಡಿಯೇಟ್ ಏನು ಮಾಡಿದೆ, ನನಗೆ ಗೊತ್ತಿರುವಂಥ ಹಳೆ ನಾನು LPG ಆಟೋಗಿದ್ದಾಗ ಮೆಕ್ಯಾನಿಕ್ಗೆ ಫೋನ್ ಮಾಡಿದೆ. ಕೀಕರ್ಲ ಸ್ಟಾರ್ಟ್ ಮಾಡೋದ್ರು, ಸ್ಟಾರ್ಟ್ ಮಾಡಿದೆ. ಕೀಕರ್ಲ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಿರಲಿಲ್ಲ. ಆಮೇಲೆ CNGದು 2 ಪ್ಲಸ್ ಮೈನಸ್ ಇರ್ತದಲ್ಲಿ ಹಿಂದ್ಗಡೆ ವೈರು, ಆ ವೈರ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಮಾಡಪ್ಪ ಆಗುತ್ತೆ ಅಂತಂದರು. ಸೊ ಆ ಕೆಲಸನೂ ಮಾಡಿದೆ ನಾನು. ನೋಡಿ, ಇಲ್ಲಿ ಹಿಂದ್ಗಡೆ ಇರ್ತದೆ, ಅದನ್ನು ಮಾಡಿದೆ. ಆಮೇಲೆ ಬ್ಯಾಟ್ರಿ ಹತ್ರ 2 ಫ್ಯೂಸ್ ಇರುತ್ತೆ, ಅದನ್ನು ಚೆಕ್ ಮಾಡಪ್ಪ ಅಂತಂದರು, ಅದನ್ನು ಚೆಕ್ ಮಾಡಿದೆ. ನೆಕ್ಸ್ಟು ಇಷ್ಟೆಲ್ಲ ಚೆಕ್ ಮಾಡಿದ್ರು ಸರೋಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಶೋರೂಮಿಗೆ ಫೋನ್ ಮಾಡಿದೆ. ಶೋರೂಮ್ ಅವ್ರ ಮೆಕ್ಯಾನಿಕ್ಕು ನನಗೆ ಅಲ್ಲಿ ಹೋದಾಗ ನಂಬರ್ ಇಷ್ಟು ಮಡಿಕೊಂಡಿದ್ನೆಲ್ಲ ಪರಿಚಯ ಇದ್ರು. ಹಂಗಾಗಿ ನಾನು ಫೋನ್ ಮಾಡ್ಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದ್ದೀನಿ, ಅದಕ್ಕೆ ಯಾವ್ದಾರ ಹಿಂದ್ಗಡೆ ಪ್ಲಗ್ ಏನಾರು ಲೂಸ್ ಆಗೈತೆ ಚೆಕ್ ಮಾಡಪ್ಪ ಅಂತಂದರು. ಸೊ ಎಲ್ಲದು ಚೆಕ್ ಮಾಡಿ ನೋಡಿದೆ, ಎಲ್ಲ ಪರ್ಫೆಕ್ಟ್ ಆಗಿತ್ತು. ತಿರ್ಗಾ ಫೋನ್ ಮಾಡಿದೆ, ಅಣ್ಣ ಹಿಂಗೆ ಯಾವುದು ವೈರ್ ಕಳ್ಕೊಂಡಿಲ್ಲ, ಬಟ್ ಈ ಥರ ಆಗ್ತೈತೆ ಅನ್ನೋದಕ್ಕೆ ಇಲ್ಲಿ ECU ಇರುತ್ತೆ, ಅದನ್ನು ಲೆಫ್ಟ್ ಸೈಡಲ್ಲಿ ಬಿಚ್ಚಿಬಿಟ್ಟು ಒಂದ್ಸಲ ಕ್ಲೀನ್ ಮಾಡಿ ಹಾಕಮ್ಮ, ಅದರಿಂದನೂ ಆ ಥರ ಬರ್ಬೋದು. ಒಂದ್ಸಲ ಲೂಸ್ ಆಗ್ಬಿಟ್ಟಿರ್ತದೆ ಗಾಡಿ ಶೇಕಿಂಗ್ಗೆ ಅಂತಂದರು. ಸೊ ಇದನ್ನು ಮಾಡಿದೆ. ಬಟ್ ನೀವು ಯಾರು ಇದನ್ನೆಲ್ಲ ಮಾಡೋಕೆ ಹೋಗಬೇಡಿ. ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ನೋಡಿ ಈ ಥರ ಎಲ್ಲ ಬಿಚ್ಚಿ ನೋಡಿ, ಇದೆ ECU. ಇದನ್ನೆಲ್ಲ ಬಿಚ್ಚಿ ಮಾಡಿದ್ರು ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ನನಗೆ. ನೋಡಿ ತೋರಿಸ್ತೀನಿ, ಕೀ ಆನ್ ಮಾಡಿದೆ ನೋಡಿ. ಅವ್ರು ಹೇಳಿದ ಅಷ್ಟೂ ಮಾಡಿದ್ದೀನಿ, ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ ಹಂಗೆ ಇದೆ. ಸೊ ನನಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗಪ್ಪ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವರು ಒಂದು ಐಡಿಯಾ ಕೊಟ್ಟರು, ನೋಡಪ್ಪ ECU ಅಲ್ಲಿ ಅದು ಮೆಮೊರಿ ಸೇವ್ ಆಗಿಬಿಟ್ಟಿರ್ತದೆ, ಪ್ಲಸ್ಸು ಮೈನಸ್ ಎರಡೂ ಡಿಸ್ಕನೆಕ್ಟ್ ಮಾಡಿಬಿಟ್ಟು 10 ನಿಮಿಷ ಬಿಟ್ಬಿಡು ಅಂತಂದರು. ಅವ್ರು 5 ನಿಮಿಷ ಹೇಳಿದ್ದು, ಒಂದು 5-6 ನಿಮಿಷ ಬಿಟ್ಬಿಟ್ಟು ಆಮೇಲೆ 2 ಪ್ಲಸ್ಸು ಮೈನಸ್ನ ಕನೆಕ್ಷನ್ ಆಮೇಲೆ ಮಾಡು ಅಂತ. ಸರಿ ಅಂತೇಳಿ ಡಿಸ್ಕನೆಕ್ಟ್ ಮಾಡಿಬಿಟ್ಟು 10 ನಿಮಿಷ ಬಿಟ್ಟು ಗಾಡಿ ಆನ್ ಮಾಡಿದೆ. ಸರ್ ಆಯಿತು, ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೋಸ್ಕರ ನಾನು KR ಇಂದ ಪಿಣ್ಯಗೆ ಟವ್ ಮಾಡ್ಕೊಂಬರಕಾಯ್ತಿರ್ಲಿಲ್ಲ ಫ್ರೆಂಡ್. ಈ ಥರ ನಿಮ್ಗೇನಾರು ಆದರೆ ಮಧ್ಯರಾತ್ರಿಯಲ್ಲಿ ಈ ಥರ ಮಾಡ್ಕೊಳ್ಳಿ, ಹೆಲ್ಪ್ ಆಗಲಿಲ್ಲ ಅಂದ್ರೆ ಮೆಕ್ಯಾನಿಕ್ ಶಾಪ್ಗೆ ಹೋಗಿ.